ಆದರೆ ಈ ಹುದ್ದೆಗಳನ್ನು ತುಂಬಿಕೊಳ್ಳಲು ಒಂದು ಸ್ವಲ್ಪ ಗದ್ದಲಾಗಿದ್ದಾವೆ. ಏನು ಅಂದ್ರೆ ಕೇವಲ 2-3 ದಿನದಲ್ಲಿ ತುಂಬಿಕೊಂಡಿದ್ದಾರೆ ಇವೆಲ್ಲ. ಅದು ಮತ್ತು ಚಿತ್ರದುರ್ಗದಲ್ಲಿ ಕರೆದನ್ನು ಮಾಡ್ಬೇಕಂತ ಅಥವಾ ಸಂಶೋಧನಾ ಕೇಂದ್ರ ಎಲ್ಲಿತ್ತು ಅಂದ್ರೆ ಚಿತ್ರದುರ್ಗ ನಗರದ ಸರ್ಕಾರಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಇದನ್ನು ಕರೆದು ಮಾಡಬೇಕಾಗಿತ್ತು. ಆದ್ದರಿಂದ ಬೆಂಗಳೂರಿಗೆ ತೊಗೊಂಡೋಗಿ ಮಾಡಿದ್ದು ಯಾಕೆ ಅಂತೇಳಿ ಅದರಲ್ಲೂ ಒಂದಿಷ್ಟು ಅನ್ಯಾಯ ಆದಂಥ ಒಂದು ಅಭ್ಯರ್ಥಿಗಳಿಗೆ ಅವರು ತಮ್ಮ ಧ್ವನಿಯನ್ನು ಅಲ್ಲಲ್ಲಿ ಹೆಚ್ಚಿದ್ದಾರೆ. ಇಲ್ಲ, ಅವರಲ್ಲಿ ಬೆಂಗಳೂರಿಗೆ ಕರೆಸಿದ್ದು ಒಂದು ಉದ್ದೇಶ ದುಡ್ಡು ಕೇಳೋ ಸಲುವಾಗಿ ಇಂಟರ್ವ್ಯೂ ತೊಗೊಳಕ್ಕಾಗಿ ಅಲ್ಲ ಅನ್ನುವಂಥ ಮಾತು. ಇದು ಇವತ್ತು ಕಾಡ್ಗಿಚ್ಚಿರಂಥ ಹಬ್ಬ ದೊಡ್ಡ ಸುದ್ದಿ ಆಗ್ಯದ. ಅದರಿಂದಾಗಿ ಅವ್ರಿಗೆ ಅನ್ಯಾಯ ಆಗ್ಯದ. ವೈದ್ಯಕೀಯ ಅಭ್ಯಾಸ ಮಾಡಿದಂಥವ್ರಿಗೆ ತಾವೆಲ್ಲ ಇಡೀ ಜೀವನವನ್ನು ಅದರಲ್ಲಿ ಕಳೆದ ದುಡ್ಡನ್ನು ಹಾಳು ಮಾಡ್ಕೊಂಡು ಮನೆತನ ಹಾಳು ಮಾಡ್ಕೊಂಡು ಎಷ್ಟೋ ಮನೆತನಗಳು ಕಲಿಸಲಾರದಿದ್ದ ಇರುವಂಥ ಪರಿಸ್ಥಿತಿಗಳು ಇದ್ದಾವೆ. ಹೀಗಾಗಿ ಆ ಕಲಿತ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲಿಲ್ಲ ಅಂದಾಗ ಸಹಜವಾಗಿ ಅವರು ಎಲ್ಲ ಕಡೆ ಆ ಒಂದು ದೂರುಗಳನ್ನು ಸಲ್ಲಿಸಿದ್ದಾರೆ. ಆ ದೂರಿನ ನೆಲೆಗಟ್ಟಿನೆಲ್ಲ ವಿಶೇಷವಾಗಿ ಪ್ರಾದೇಶಿಕ ಆಯುಕ್ತರಾದ ಬೆಂಗಳೂರವರು ಆದಿತ್ಯ ಆಮ್ಲಾನ್ ಬಿಸ್ವಾಸ್ ಅವರು ಚಿತ್ರದುರ್ಗ ಬಿಟ್ಟು ಬೆಂಗಳೂರಿನಲ್ಲಿ ಸಂದರ್ಶನ ನಡೆಸಿರುವುದೇ ಅನುಮಾನಾಸ್ಪದ ಅಂತ ಅವರು ಸುಧಾ ಒಪ್ಕೊಳ್ತಾ ಇದ್ದಾರೆ. ಆ ರೀತಿ ದೂರುಗಳು ಬಂದುಬಿಟ್ಟಿದ್ದಾವೆ. ಯಾಕಂದರೆ ಅಲ್ಲೇ ಮಾಡಬೇಕಾಯ್ತಲ್ಲ ಅಂತೇಳಿ, ಚಿತ್ರದುರ್ಗದಲ್ಲಿ ಇಂಟರ್ವ್ಯೂ ತೊಗೋಬೇಕಾಯ್ತಲ್ಲ, ಇವರು ಅಲ್ಲೇ ಹಾಕಿ ತೊಗೊಂಡ್ರು ಅಂತೇಳಿ ಒಂದು ಮಾಡಬಾರ್ದಾಗಿತ್ತು. ಮತ್ತು ಅಲ್ಲಿ ದುಡ್ಡಿನ ವ್ಯವಹಾರಕ್ಕೆ ಅಲ್ಲಿ ಕರೆಸಿದ್ರು ಅನ್ನೋಂಥ ಮಾತುಗಳು ದೂರುಗಳು ಇದ್ದಾವೆ. ಅದು ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈ ಒಂದು ಪ್ರಾಧ್ಯಾಪಕರಿಗೆ 50 ಲಕ್ಷ ಒಂದು ಪೋಸ್ಟಿಗೆ ಕೇಳ್ತಾ ಇದ್ದಾರೆ. ಒಂದು ಸಹ ಪ್ರಾಧ್ಯಾಪಕರಿಗೆ ಅಸಿಸ್ಟೆಂಟ್ ಈ ಒಂದು ಪ್ರೊಫೆಸರ್ಗಳಿಗೆ 40 ಲಕ್ಷಗಳವರೆಗೆ ಕೇಳ್ತಾ ಇದ್ದಾರೆ. ಮುಂದೆ ಅದಕ್ಕೆ ಕೆಳಗೆ ಬಂದಂಥವ್ರಿಗೆ 25 ಲಕ್ಷ 30 ಲಕ್ಷ ಏನು ಮನಸ್ಸು ಬಂದ ವ್ಯವಹಾರ ಆಗಿದ್ದಾವೆ. ಈಗಾಗಲೇ 36 ಹುದ್ದೆಗಳನ್ನು ತುಂಬಿಕೊಂಡಿದ್ದಾರೆ ಇವರು ಅಂತೇಳಿ ಆರೋಪಗಳಿದ್ದಾವೆ. ಅದಕ್ಕಾಗಿ ಅವ್ರಿಗೂ ಸಂಶಯ ಬಂದ ಹೌದು ಇದು ನೇಮಕಾತಿ ಪ್ರಕ್ರಿಯೆಯನ್ನು ತನಿಖೆ ಮಾಡಬೇಕಂತೇಳಿ ಆದಿತ್ಯ ಆಮ್ಲಾನ್ ಬಿಸ್ವಾಸ್ ಅವರು ಪ್ರಾದೇಶಿಕ ಆಯುಕ್ತರು ಹೇಳ್ತಾ ಇದ್ದಾರೆ. ಮುಂದೆ ಅದೇ ಕಾಲಕ್ಕೆ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳು ನಿಯಮ ಉಲ್ಲಂಘಿಸಿ ಆಯ್ಕೆ ಪ್ರಕ್ರಿಯೆ ನಡೆಸಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇವರು ಒಪ್ಕೊಳ್ತಾ ಇದ್ದಾರೆ. ಡಿ ಸಿ ಅವರು ಸಹಿತ ಚಿತ್ರದುರ್ಗ ಡಿ ಸಿ ಅವರು ಹೌದು ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ, ಇದು ದುಡ್ಡಿನ ವ್ಯವಹಾರ ಆಗಿದೆ, 2 ದಿವಸ ಮುಗಿದ ಕೂಡ ತಾತ್ಕಾಲಿಕ ಆಯ್ಕೆ ಪಟ್ಟಿ ರದ್ದಿದ್ದ ಬಗ್ಗೆ ಮುಂದಿನ ಕ್ರಮ ವಹಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆಯಲಾಗುವುದು. ಇದು ಬಂದ್ ಮಾಡೋದು ನಾವು ಪತ್ರ ಬರಿತೀವಿ